ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಪುಟಾಣಿ ಕಲರವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಎಲ್ರಿಗೂ ಸ್ವಾಗತ. ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ವಿಡಿಯೋಸ್ ಯಾವುದು ರೆಗ್ಯುಲರಾಗಿ ಕನ್ಸಿಸ್ಟೆನ್ಸಿಯಾಗಿ ಬರ್ತಾಯಿಲ್ಲ. ಇವಾಗ ಒಂದು ಗುಡ್ ನ್ಯೂಸ್ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಮ ಜೊತೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಗುಡ್ ನ್ಯೂಸು ಅಂತ ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ. ಹೌದು, ಅದೇ ಗುಡ್ ನ್ಯೂಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಫೈನಲಿ ನಾನು ಗೂಗಲ್ ಆ್ಯಡ್ಸೆನ್ಸ್ನ ರಿಸೀವ್ ಮಾಡಿದ್ದೀನಿ. ಇಷ್ಟು ಬೇಗ ರಿಸೀವ್ ಆಗುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಗೂಗಲ್ ಆ್ಯಡ್ಸೆನ್ಸ್ ಅಂದರೆ ಏನು, ಇದನ್ನು ಬಂದರೆ ಯೂಟ್ಯೂಬರ್ಸ್ ಎಲ್ಲ ಯಾಕಷ್ಟು ಖುಷಿ ಪಡ್ತಾರೆ, ನಾನು ಯಾವ ರೀತಿ ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನ ರಿಸೀವ್ ಮಾಡಿಕೊಂಡೆ, ಹಾಗೆ 7 ತಿಂಗಳಲ್ಲಿ ಹೇಗೆ ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು, ಮಾನಿಟೈಸೇಷನ್ ಬೇಗ ಮಾನಿಟೈಸೇಷನ್ ಮಾಡ್ಕೊಳ್ಳಿಕ್ಕೆ ನಾನು ಯಾವುದೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಿದೆ, ಎಲ್ಲನೂ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅದೇ ಗೂಗಲ್ ಪಿನ್ ಅಂದರೆ ಏನು, ಅದು ಯಾಕೆ ಬರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಯಾರಿಗೂ ಕೂಡ ದುಡ್ಡು ಬರಲ್ಲ. ಯೂಟ್ಯೂಬಲ್ಲಿ ಒಂದು ಕ್ರೈಟೀರಿಯಾ ಅನ್ನೋದಿದೆ. ಆ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಿದ ಮೇಲೆ ತಾನೇ ನಮಗೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗೋದು. ಏನು ಕ್ರೈಟೀರಿಯಾ ಅಂದರೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು. ಅದ್ರ ಜೊತೆಗೆ 4000 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಬೇಕು. ಇದಿಲ್ಲ ಅಂದರೆ 1000 ಸಬ್ಸ್ಕ್ರೈಬರ್ಸ್ ಪ್ಲಸ್ 10 ಮಿಲಿಯನ್ ಯಾವುದಾದ್ರೂ ಶಾರ್ಟ್ಸು ವ್ಯೂ ಆಗಿರಬೇಕು. ಇದೆರಡರಲ್ಲಿ ಯಾವುದು ಒಂದಾದರೂ ಕೂಡ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಹತ್ತತ್ರ ಒಂದು 7 ಮಂತ್ಸ್ಗೆ ಮಾನಿಟೈಸೇಷನ್ ಆಯಿತು. ಎಷ್ಟು ಬೇಗ ಮಾನಿಟೈಸೇಷನ್ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಲ್ವಾ, ಅವಾಗ 2 ಮಂತ್ಸ್ ನನಗೆ ಪ್ರೊಸೀಜರೇ ಗೊತ್ತಿರಲಿಲ್ಲ. ಈ ರೀತಿ ಇರುತ್ತೆ, ಯೂಟ್ಯೂಬ್ಗೆ ಲೈವ್ ಎಲ್ಲ ಇರುತ್ತೆ, ಬೇಗ ಮಾನಿಟೈಸೇಷನ್ ಮಾಡ್ಕೋಬೋದು, ಬೇಗ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೋದು, ಇದು ಒಂದು ಸ್ವಲ್ಪನೂ ಐಡಿಯಾ ಇರಲಿಲ್ಲ. 2 ಮಂತ್ಸು ಸುಮ್ಮನೆ ಬ್ಲ್ಯಾಂಕ್ ಆಗಿ ಯೂಟ್ಯೂಬ್ ರನ್ ಮಾಡ್ತಾ ಬಂದೆ. 2 ಮಂತ್ಸ್ ಆದಮೇಲೆ ತುಂಬ ವೀಡಿಯೋಸ್ ನೋಡಿ, ಕೆಲವು ಫ್ರೆಂಡ್ಸ್ ಸಜೆಷನ್ ತೊಗೊಂಡು ನಾನು ಕೂಡ ಲೈವ್ ಸ್ಟಾರ್ಟ್ ಮಾಡಿದೆ. ಲೈವ್ ಸ್ಟಾರ್ಟ್ ಮಾಡಾದಮೇಲೆ ಎಷ್ಟು ಬೇಗ ವಾಚ್ ಅವರ್ ಕಂಪ್ಲೀಟ್ ಆಯಿತು ಅಂದರೆ, ನನ್ನ ಲೈವ್ ವೈರಲ್ ಕೂಡ ಆಯಿತು. ಹತ್ತತ್ರ 15Kವರೆಗೂ ಅಂದರೆ 15,000ವರೆಗೂ ವ್ಯೂಸ್ ಬಂದಿದೆ. 15,000, 12, 10, 8 ಹೀಗೆ ವ್ಯೂಸ್ ತುಂಬ ಚೆನ್ನಾಗಿ ಬಂದಿದೆ. 15,000ವರೆಗೂ ವ್ಯೂಸ್ ಬಂದಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ, ತುಂಬ ಖುಷಿಯಾಗುತ್ತೆ ಅದನ್ನೆಲ್ಲ ನೋಡಿದರೆ. ನಾನು ಲೈವ್ ಮಾಡಲಿಕ್ಕೂ ಒಂದು ಟಾಪಿಕ್ ಇಟ್ಕೊಂಡು ಲೈವ್ ಮಾಡಬೇಕು. ಸುಮ್ಮನೆ ಲೈವಲ್ಲಿ ಮಾತಾಡ್ತಾ ಕೂತ್ಕೊಂಡ್ರೆ ಯಾರೂ ಕೂಡ ಬರಲ್ಲ ನಿಮ್ಮ ಲೈವ್ಗೆ. ಒಂದು ಟಾಪಿಕ್ ಅಂತ ಫಿಕ್ಸ್ ಆಗಬೇಕು. ಇವತ್ತು GK ಮಾಡ್ತೀರಾ, ಸೊ GK ಕ್ವೆಶನ್ಸ ರೆಡಿ ಮಾಡ್ಕೊಳ್ಳಿ. ಇವತ್ತು ಒಗಟುಗಳು ಕೇಳ್ತೀರಾ, ಒಗಟು ಕ್ವೆಶನ್ನ ರೆಡಿ ಮಾಡ್ಕೊಳ್ಳಿ. ನಾನು ಹೇಳೋದು ತುಂಬ ಜನ ನ್ಯೂ ಯೂಟ್ಯೂಬರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಯಾವ ರೀತಿಯೂ ಈ ರೀತಿ ಸಜೆಷನ್ ತೊಗೊಂಡೇ ಇಲ್ಲ, ಯಾರು ಹೇಳ್ಕೊಡೋರು ಕೂಡ ಇರಲಿಲ್ಲ. ಒಂಥರ ಎಂಟಿ ಮೈಂಡಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟ್ ಮಾಡಾದಮೇಲೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ. ವ್ಯೂಸ್ ಎಲ್ಲ ಲೈವ್ಗೆ ವ್ಯೂಸ್ ಎಲ್ಲ ತುಂಬ ಚೆನ್ನಾಗೇ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆದಷ್ಟು ಬೇಗನೆ ನಂದು ಆಫ್ ಮೋನೋ ಕಂಪ್ಲೀಟ್ ಆಯಿತು. ಅಂದರೆ ನಾನು ಲೈವ್ ಸ್ಟಾರ್ಟ್ ಮಾಡಿ ಒಂದು 3 ಮಂತ್ಸ್ ಅಷ್ಟೇ ಅನಿಸುತ್ತೆ. 3 ಮಂತ್ಸಲ್ಲೇ ನಂದು ಆಫ್ ಮೋನೋ ಆಯಿತು. ಆಫ್ ಮೋನೋ ಆದಮೇಲೆ ನಾವು ಪಿನ್ಗೆಲ್ಲ ಅಪ್ಲೈ ಮಾಡಲಿಕ್ಕಾಗಲ್ಲ. ಫುಲ್ ಮೋನೋ ಆಗೋವರೆಗೂ ವೆಯ್ಟ್ ಮಾಡಲೇಬೇಕು. ಬಟ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಆಫ್ ಮೋನೋ ಆದಮೇಲೆ ಮೋನೋಗೆ ಅಪ್ಲೈ ಮಾಡ್ಬೋದು. ನಾನು ಕೂಡ ಅದೇ ಮಾಡಿದೆ. ಆಫ್ ಮೋನೋ ಆದ ತಕ್ಷಣ ಮಾನಿಟೈಸೇಷನಿಗೆ ಅಪ್ಲೈ ಮಾಡಿದೆ. ಇನ್ನು 4000 ವಾಚ್ ಅವರ್ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡಿದೆ. ಆಫ್ ಮೋನೋ ಆದಮೇಲೆ ಫುಲ್ ಮೋನೋ ಆಗೋದೇನು ಕಷ್ಟ ಇಲ್ಲ. ಅದು ಕೂಡ ವಿತಿನ್ 1 ವೀಕ್ ಇಲ್ಲ 15 ಡೇಸಲ್ಲೇ ಕಂಪ್ಲೀಟ್ ಆಯಿತು. ಅದಾದಮೇಲೆ ಫುಲ್ ಮೋನೋ ಕೂಡ ಅಪ್ಲೈ ಮಾಡಿದೆ. ಫುಲ್ ಮೋನೋಗೆ ಅಪ್ಲೈ ಮಾಡಿದ ತಕ್ಷಣ ನಮಗೆ ಈ ಪಿನ್ ಸಿಗಲ್ಲ. ಈ ಪಿನ್ ಸಿಗಬೇಕು ಅಂದರೆ ಫುಲ್ ಮೋನೋ ಆಗಿ ಒಂದು $10 ಅಂತ ಕೊಟ್ಟಿರ್ತಾರೆ. ಆ $10 ಕೂಡ ಕಂಪ್ಲೀಟ್ ಮಾಡಬೇಕು. ನನಗೆ $10 ಆಗಿದ್ದು ಲೈವಲ್ಲೇ. ನಾನು ಯಾರನ್ನು ಕೇಳಲಿಲ್ಲ, ಯಾವ ಫ್ರೆಂಡ್ಸ್ನೂ ಹೆಲ್ಪ್ ಮಾಡಿ ಅಂತ ಕೇಳಲಿಲ್ಲ. ಲೈವ್ ಮಾಡ್ತಾನೆ $10 ಬೇಗ ಕಂಪ್ಲೀಟ್ ಆಯಿತು. ಇದನ್ನು ಬೇಕಾದರೆ ನೀವೇ ಹಾಕೋಬೋದು. $10 ಹಾಕೊಳ್ಳೋದೇನು ಅಷ್ಟು ಕಷ್ಟ ಅಲ್ಲ. ನಿಮ್ಮ ಅಕೌಂಟಿಂದ ನೀವೇ ಸೂಪರ್ ಚಾಟ್ ಪರ್ಚೇಸ್ ಮಾಡ್ಬೋದು, ಇಲ್ಲ ಮೆಂಬರ್ಶಿಪ್ ತೊಗೊಳ್ಳೋದ್ರ ಮೂಲಕ ಈ $10ನ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು. ಇದು ತುಂಬ ಈಸಿ ಅಂತ ಹೇಳ್ಬೋದು. ಇದಾದಮೇಲೆ $10 ಕಂಪ್ಲೀಟ್ ಆದಮೇಲೆ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ. 2 ಸ್ಟೆಪ್ ವೆರಿಫಿಕೇಷನ್ ಅಂತ ಸ್ಟಾರ್ಟ್ ಆಗುತ್ತೆ. ಆ ವೆರಿಫಿಕೇಷನ್ ಎಲ್ಲ ಆದಮೇಲೆ ನಾವು ಈ ಗೂಗಲ್ ಪಿನ್ನಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಒಂದು ಸಲ ಇದು ಸಕ್ಸಸ್ ಆದರೆ ಸಾಕು, ತುಂಬ ಖುಷಿಯಾಗುತ್ತೆ. ತುಂಬ ಕಷ್ಟ ಇದೆ ಸಕ್ಸಸ್ ಆಗೋದು. ಫಸ್ಟ್ ಟೈಮಲ್ಲೇ ತುಂಬ ಕ್ಲಿಯರ್ ಇರಬೇಕು. ಡಾಕ್ಯುಮೆಂಟ್ಸ್, ಪಿಕ್ಚರ್ಸ್ ಎಲ್ಲ ತುಂಬ ಕ್ಲಿಯರಾಗಿ ಕೊಡಬೇಕು. ಅದಕ್ಕೆ ಒಂದು ಸ್ವಲ್ಪ ತಪ್ಪಾದರೂ ರಿಜೆಕ್ಟ್ ಆಗುತ್ತೆ. ನಂದು ಒಂದು ಸಲ ರಿಜೆಕ್ಟ್ ಆಯಿತು. ನಿಜವಾಗ್ಲೂ ತುಂಬ ಬೇಜಾರಾಗೋಯ್ತು. ಇದೇನು ಇಷ್ಟು ಟ್ರೈ ಮಾಡಿದ್ರು ಆಗ್ತಾ ಇಲ್ವಲ್ಲ, ರಿಜೆಕ್ಟ್ ಆಗಿಬಿಡ್ತಲ್ಲ ಅಂತ ತುಂಬ ಬೇಜಾರಾಯಿತು. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದರು, ಏನಾಗಲ್ಲ, ಇದೆಲ್ಲ ಮಾಮೂಲಿ ಇದ್ದಿದ್ದೆ.
ಮತ್ತೆ ಕೊಡ್ಬೋದು. ಮೋನೋಗೆ ಅಪ್ಲೈ ಮಾಡಿ $10 ಕಂಪ್ಲೀಟ್ ಆದಮೇಲೆ ಯೂಟ್ಯೂಬರ್ಸು ನಾವು ಯಾವ ಅಡ್ರೆಸ್ ಕೊಟ್ಟಿರ್ತೀವಿ ಆ ಅಡ್ರೆಸ್ ವೆರಿಫಿಕೇಷನ್ ಆದಮೇಲೆ ನಮ್ಮ ಅಡ್ರೆಸ್ಸಿಗೆ ಈ ಗೂಗಲ್ ಆ್ಯಡ್ಸೆನ್ಸ್ನ ಸೆಂಡ್ ಮಾಡ್ತಾರೆ. ಈ ಗೂಗಲ್ ಆ್ಯಡ್ಸೆನ್ಸ್ ಅಂದರೆ ಏನಿಲ್ಲ, ಇದರಲ್ಲಿ 6 ಡಿಜಿಟ್ ನಂಬರ್ ಇರುತ್ತೆ. ನಾನಿನ್ನೂ ಓಪನ್ ಕೂಡ ಮಾಡಿಲ್ಲ, ವಿಡಿಯೋ ಮಾಡೇ ಓಪನ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು 6 ಡಿಜಿಟ್ ನಂಬರ್ ಇರುತ್ತೆ. ಅದು ಬಂದ್ರೇ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಲಿಕ್ಕಾಗೋದು. ಇದು ಬಂದಾದಮೇಲೆ ಯೂಟ್ಯೂಬಿಂದ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗೋದು. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಇವತ್ತು ಅಂದರೆ ಶೇರ್ ಮಾಡ್ಕೊಳ್ಳಿಕ್ಕೆ ತುಂಬ ಖುಷಿ ಆಗ್ತಿದೆ, ನಿಮ್ಮ ಜೊತೆ ಕೂಡ ಹೇಳ್ಕೊಳ್ಳಿಕ್ಕೆ. ತುಂಬ ಜನ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ನೆಗೆಟಿವ್ ಆಗಿ ಮಾತಾಡಿದರು. ಏನು ಮಾಡೋಕ್ಕೆ ಕೆಲ್ಸಿಲ್ದಲೆ ಅದನ್ನು ಮಾಡ್ತಾ ಕೂತಿದ್ಯಾ, ಬೇರೆ ಏನಾದರೂ ಮಾಡು, ಹೆಲ್ಪ್ ಆಗುತ್ತೆ, ಈ ರೀತಿ ಎಲ್ಲ ನೆಗೆಟಿವ್ ಥಾಟ್ಸು ತುಂಬಾ ಬಂದವು. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಆಗುತ್ತೆ, ಏನೋ ಒಂದಿನ ಆಗುತ್ತೆ, ಯಾವತ್ತೋ ಒಂದಿನ ಏನಾದರೂ ಆಗೇ ಆಗುತ್ತೆ ಅಂತ ವೆಯ್ಟ್ ಮಾಡಿದೆ. ಎಲ್ಲನೂ ಒಂದೇ ದಿನ ಆಗಲ್ಲ ಅಲ್ವಾ. ಸೊ ಹಾಗಾಗಿ ತುಂಬ ಪೇಷನ್ಸಿಂದ ವೆಯ್ಟ್ ಮಾಡಿದೆ. ಆ್ಯಕ್ಚುಲಿ ನಾನು ವರ್ಕ್ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಲಾಸ್ಟ್ ಇಯರು ನಾವು ಶಿಫ್ಟ್ ಆಗಿದ್ದು ಲೇಟ್ ಆಗಿದ್ದರಿಂದ ನನಗೆ ಎಲ್ಲೂ ವೇಕೆನ್ಸಿ ಸಿಗಲಿಲ್ಲ. ಸೊ 1 ಇಯರ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕಲ್ಲ, ನನಗೆ ಟೈಮ್ ವೇಸ್ಟ್ ಮಾಡಲಿಕ್ಕಂತೂ ಫಸ್ಟೇ ಆಗಲ್ಲ. ಯಾವಾಗಲೂ ಯಾವುದಾದ್ರೂ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ತುಂಬ ಇಷ್ಟಪಡ್ತೀನಿ ನಾನು. ಅದಕ್ಕೋಸ್ಕರ ನಾನು ಈ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡಿಕೊಂಡೆ. ನನ್ನ ಫ್ರೆಂಡ್ ಕೂಡ ಸಜೆಸ್ಟ್ ಮಾಡಿದರು, ಕುಕ್ಕಿಂಗ್ ವಿಡಿಯೋಸು ಇಲ್ಲ ವ್ಲಾಗ್ಸು. ಆ್ಯಕ್ಚುಲಿ ನನ್ನ ಮಗಳಿಗೋಸ್ಕರ ನಾನು ಈ ಚಾನಲ್ ಓಪನ್ ಮಾಡಿದ್ದು. ನನ್ನ ಚಾನಲಲ್ಲಿ ಸ್ಟಾರ್ಟಿಂಗ್ ವೀಡಿಯೋಸ್ ನೋಡಿದರೆ ಗೊತ್ತಾಗುತ್ತೆ ಯಾವ್ಯಾವ ರೀತಿ ವೀಡಿಯೋಸ್ ಇದೆ ಅಂತ. ನನ್ನ ಚಾನಲ್ ಮುಂದೆನೇ ಬಂದಿರಲಿಲ್ಲ, ಅವಳನ್ನೇ ನಾನು ಜಾಸ್ತಿ ಚಾನಲಲ್ಲಿ ತೋರಿಸಿರೋದು. ತುಂಬ ವೀಡಿಯೋಸಲ್ಲಿ ಅವಳನ್ನೇ ತೋರಿಸಿರೋದು. ಆ ರೀತಿ ನಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯಿತು. ಈ ನೆಗೆಟಿವ್ ಥಾಟ್ಸಿಗೆಲ್ಲ ನಾನು ಅವತ್ತೇ ತಲೆ ಕೆಡಿಸ್ಕೊಂಡು ಕೂತಿದ್ರೆ ಇಲ್ಲಿವರೆಗೂ ಬರಲಿಕ್ಕೆ ಆಗ್ತಿರ್ಲಿಲ್ಲ. ಇದು ಕೂಡ ನನ್ನ ಕೈಲಿ ಇರಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಬಂದಿದೆ ಅಂದರೆ ಒಂದಲ್ಲ ಒಂದಿನ ಯೂಟ್ಯೂಬಿಂದ ಅಮೌಂಟ್ ಕೂಡ ರಿಸೀವ್ ಮಾಡ್ತೀನಿ. ಅದೇನು ದೊಡ್ಡ ವಿಷಯ ಅಲ್ವೇ ಅಲ್ಲ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. 1 ಇಯರ್ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಕೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗಲ್ಲಿ ನನಗೆ ಅಷ್ಟು ರೆಸ್ಪಾನ್ಸು ಅಷ್ಟು ಚೆನ್ನಾಗಿರಲಿಲ್ಲ. ನಾನು ನಿಜವಾಗ್ಲೂ ಕಂಪ್ಲೀಟ್ ಮಾಡ್ತೀನಿ, ಇದೆಲ್ಲ ನನ್ನ ಕೈಲಿ ಆಗುತ್ತಾ ಅನ್ನೋ ಅಷ್ಟು ಡಿಫಿಕಲ್ಟ್ ಆಯಿತು. ಚಾನಲ್ ಸ್ಟಾರ್ಟ್ ಮಾಡಿ 1 ತಿಂಗಳಾದರೂ $100 ಅವರ್ಸ್ ಕೂಡ ಕಂಪ್ಲೀಟ್ ಆಗಿರಲಿಲ್ಲ. ಆಮೇಲೆ ಗೊತ್ತಾಗಿದ್ದು ಲೈವ್ ಇದೆ, ಹೀಗಿದೆ ಅಂತ. ಆಮೇಲೆ ಸ್ವಲ್ಪ ಫಾಸ್ಟಾಗಿ ಕಂಪ್ಲೀಟ್ ಆಯಿತು. 1 ವರ್ಷ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲದೆ ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಯೂಟ್ಯೂಬ್ ಜರ್ನಿ ಅಷ್ಟೇ ಅಲ್ಲ, ಆಮೇಲೆ ಈವ್ನಿಂಗ್ ಟೈಮು ಟ್ಯೂಷನ್ ಕೂಡ ತೊಗೋತಾ ಇದ್ದೆ. 1 to 7th ಮಕ್ಕಳಿಗೆ ಟ್ಯೂಷನ್ ಕೂಡ ಮಾಡ್ತಾಯಿದ್ದೆ. ಹೇಳಿದ್ನೆಲ್ಲ ಫಸ್ಟೇ, ನನಗೆ ಸುಮ್ಮನೆ ಫ್ರೀ ಆಗಿರೋದು, ಲೇಸಿ ಆಗಿರೋದು ಇದಾಗದೇ ಇಲ್ಲ. ಯಾವಾಗಲೂ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರಬೇಕು, ಬ್ಯುಸಿ ಆಗಿರಬೇಕು. ನನ್ನ ಲೈಫು ತುಂಬ ಬ್ಯುಸಿ ಲೈಫು ತುಂಬ ಇಷ್ಟಪಡ್ತೀನಿ ನಾನು. ಫ್ರೀ ಲೈಫ್ ನಂಗೆ ಇಷ್ಟ ಆಗಲ್ಲ, ಲೇಸಿನೆಸ್ಸು. ಹಾಗಾಗಿ ಯಾವಾಗಲೂ ಬ್ಯುಸಿ ಆಗಿರಬೇಕು ಅಂತ ತುಂಬ ಇಷ್ಟಪಡ್ತೀನಿ. ಅದಕ್ಕೆ ನನಗೆಲ್ಲನೂ ಸ್ಟಾರ್ಟ್ ಮಾಡ್ತಾ ಹೋದೆ. ಈ ವರ್ಷ ನನಗೆ ಈಗ ಲೈವ್ ಮಾಡೋಕ್ಕೂ ಆಗ್ತಾಯಿಲ್ಲ, ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರೋಕ್ಕೆ ಆಗ್ತಾಯಿಲ್ಲ. ಬಟ್ ಆವಾಗವಾಗ ವೀಡಿಯೋಸ್ ಹಾಕ್ತಾ ನಿಮ್ಮ ಜೊತೆ ಮಾತಾಡ್ಕೊಂಡಿರ್ತೀನಿ. ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ, ಇದು ಒಂದು ಗುಡ್ ನ್ಯೂಸು ನಿಮ್ಮ ಜೊತೆ ಶೇರ್ ಮಾಡ್ಕೋತಿರೋದು. ವರ್ಕ್ ಸ್ಟಾರ್ಟ್ ಮಾಡಿರೋದ್ರಿಂದ ವೀಡಿಯೋಸು ಕಡಿಮೆ, ಲೈವ್ ಕಡಿಮೆ, ನಿಮ್ಮ ಜೊತೆ ಕಾನ್ವರ್ಸೇಷನ್ ಕಡಿಮೆ ಆಗಿದೆ. ಬಟ್ ಆದರೂ ಪರವಾಗಿಲ್ಲ, ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಬೇಕು. ಫೈನಲಿ ನಾನು ಕೂಡ ಯೂಟ್ಯೂಬರ್ಸ್ ಆದೆ ಅಂತ ತುಂಬ ಖುಷಿ ಇದೆ. ಆ್ಯಕ್ಚುಲಿ ಇದು ಬಂದ ಮೇಲೇ ಪೇಮೆಂಟ್ ಸ್ಟಾರ್ಟ್ ಆಗೋದು. ತುಂಬ ಜನ ನ್ಯೂ ಯೂಟ್ಯೂಬರ್ಸಿಗೆ ಗೊತ್ತಿರಲ್ಲ, ಅದು ಅವರಿಗೋಸ್ಕರ ಹೇಳ್ತಾ ಇದ್ದೀನಿ. ಇದು ಬಂತು ಅಂದರೆ ನಿಮಗೆ ಪೇಮೆಂಟ್ ಸ್ಟಾರ್ಟ್ ಆಯಿತು, ನೀವು ಕೂಡ ಯೂಟ್ಯೂಬಿಂದ ದುಡ್ಡು ತೊಗೋತೀರಾ ಅಂತ ತುಂಬ ಧೈರ್ಯವಾಗಿರ್ಬೋದು. ಅವತ್ತು ಯಾರ್ದೋ ಮಾತಿಗೆ ನಾನು ತಲೆ ಕೆಡಿಸ್ಕೊಂಡು ಕೂತಿದ್ರೆ ಇವತ್ತು ಇದು ನನ್ನ ಕೈಲಿ ಇರ್ತಿರ್ಲಿಲ್ಲ. ತುಂಬ ಖುಷಿ ಆಗ್ತಾಯಿದೆ. ನಿಮ್ಮ ಮುಂದೆನೇ ಓಪನ್ ಮಾಡ್ತೀನಿ, ಹಾಗೆ ನೋಡ್ತಾಯಿರಿ. ನಿಮ್ಮ ಮುಂದೆನೇ ಓಪನ್ ಮಾಡಬೇಕು ಅಂತ ಇಷ್ಟು ದಿನ ಸುಮ್ಮನೆ ಇದ್ದೆ. ಇದು ಬಂದು ಇಷ್ಟು ದಿನ ಆದರೂ ನಾನು ಓಪನ್ ಮಾಡಿರಲಿಲ್ಲ. ಆ್ಯಕ್ಚುಲಿ ವಿಡಿಯೋ ಮಾಡಿಕೊಂಡೇ ಓಪನ್ ಮಾಡಬೇಕು ಅಂತ ಬಂದಿಷ್ಟು ನೋಡಿ. ಕೈ ನಿಜವಾಗ್ಲೂ ಶೇಕ್ ಆಗ್ತಾಯಿದೆ ಇವಾಗಲೂ, ಏನಾದರೂ ಸ್ವಲ್ಪ ವೇರಿಯೇಷನ್ ಆಗಿಬಿಟ್ರೆ ಅಂತ. ಈ ಪಿನ್ನು 6 ಡಿಜಿಟ್ ಇರುತ್ತೆ. ಇದನ್ನು ನಮ್ಮ ವೀಡಿಯೋಸ್ಗೆ ಕೊಡಬೇಕು. ಆ್ಯಡ್ಸ್ ಮೂಲಕ ನಮಗೆ ಅರ್ನಿಂಗ್ಸು ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಇದು ಬಂತು ಅಂದರೆ ನಾವು ಕೂಡ ಸಕ್ಸಸ್ಫುಲ್ ಯೂಟ್ಯೂಬರ್ಸ್ ಆದ್ವು ಅಂತಲೇ ಅರ್ಥ. ಎಲ್ಲರೂ ಕೂಡ ತುಂಬ ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ, ಬಟ್ ಇಲ್ಲಿವರೆಗೂ ಯಾರೂ ಬರಲ್ಲ. ಆ ಟಾರ್ಗೆಟೇ ಹೆಂಗಿದೆ, 1000 ಸಬ್ಸ್ಕ್ರೈಬರ್ಸು, 4000 ವಾಚ್ ಅವರ್ಸ್ ಅಂತೇನು ಕಡಿಮೆ ಆಯಿತಾ? ಅದನ್ನು ಕಂಪ್ಲೀಟ್ ಮಾಡೋರು ಯಾರು ಅಂತ ಸುಮಾರು ಜನ 90% ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ. ನಾನು ಆಗ ನಿಲ್ಸೋಕ್ಕೆ ಹೋಗಲಿಲ್ಲ. ಫೈನಲಿ ನಂದು ನೋಡಿ ಓಪನ್ ಮಾಡ್ತಾ ಇದ್ದೀನಿ, ಬಟ್ ತೋರಿಸೋ ಹಾಗಿಲ್ಲ ಪಿನ್. ಅದು ಪಿನ್ ಕ್ಲೋಸ್ ಮಾಡಿ ತೋರಿಸ್ಬೇಕು. ಫೈನಲಿ ನನ್ನ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತು. ತುಂಬ ಖುಷಿ ಆಗ್ತಾಯಿದೆ. ನನ್ನ ಮಗಳಿಗೋಸ್ಕರ ಚಾನಲ್ ಓಪನ್ ಮಾಡಿದ್ದು ನಾನು. ಒಂದು ನಿಮಿಷ ಇರಿ, ಅವಳು ವೆಯ್ಟ್ ಮಾಡ್ತಾ ಇದ್ದಾಳೆ, ಅವಳನ್ನು ತೋರಿಸ್ಬಿಡ್ತೀನಿ.
ಬನ್ನಿ. ನನಗೆ ವೀಡಿಯೋ ಮಾಡ್ಕೊಳ್ಳಿಕ್ಕೂ ಹೆಲ್ಪ್ ಮಾಡ್ತಾಯಿದ್ಲು. ಅವಳಿಗೋಸ್ಕರನೇ ನಮ್ಮ ಈ ಪುಟಾಣಿ ಕಲರವ ಚಾನಲ್ ಓಪನ್ ಮಾಡಿದ್ದು. ಎಲ್ಲರೂ ಕೇಳ್ತಾಯಿದ್ರಿ ಪುಟಾಣಿ ಕಲರವ ಅಂದರೆ ಏನು, ನಿಮ್ಮ ಚಾನಲ್ ಯಾಕೆ ಆ ಚಾನಲ್ ಇಟ್ಟಿರೋದು ಅಂತ, ಆ ಚಾನಲ್ಗೆ ಆ ನೇಮ್ ಯಾಕೆ ಇಟ್ಟಿರೋದು ಅಂತ. ಆ ಚಾನಲ್ಗೆ ನೇಮ್ ಇಟ್ಟಿರೋದೇ ಇವ್ರಿಗೋಸ್ಕರ. ಇವ್ರ ಆ್ಯಕ್ಟಿವಿಟಿನ ಶೋ ಅಪ್ ಮಾಡಬೇಕು ಅಂತ ಆ ಚಾನಲ್ಗೆ ಆ ನೇಮ್ ಇಟ್ಟಿದ್ದು ನಾನು. ತುಂಬ ಇಂಟೆಲಿಜೆಂಟ್ ಇದ್ದಾರೆ ಇವರು ಕೂಡ. ಇವ್ರದ್ದು ನರ್ಸರಿ ಆಗಿಲ್ಲ, ಡೈರೆಕ್ಟ್ ನಾನು ಜೂನಿಯರ್ KGಗೆ ಸೇರಿಸಿದ್ದು. ನರ್ಸರಿಲಿ ಏನೆಲ್ಲ ಕಲಿಸ್ಬೇಕು ಅಷ್ಟನ್ನು ನಾನು ಮನೇಲೇ ಕಲಿಸ್ಬಿಟ್ಟಿದ್ದೆ. 1 2 3 ರೈಮ್ಸ್ ಹೇಳೋಳು. ಅಡ್ಮಿಷನ್ ಆಗೋ ಅಷ್ಟರಲ್ಲಿ 1 to 10th 1 to 10 ಮ್ಯಾಥ್ಸಲ್ಲಿ ಕಲಿಸಿದ್ದೆ. ಆಮೇಲೆ ಆಲ್ಮೋಸ್ಟ್ ನರ್ಸರಿಲಿ ಏನೆಲ್ಲ ಕಲಿಸ್ಬೇಕು ಅದನ್ನು ನಾನು ಮನೇಲೇ ಕಲಿಸಿದ್ದೆ. ಅಂದರೆ ಲರ್ನಿಂಗ್ ಥ್ರೂ ಆಕ್ಟಿವಿಟೀಸ್ ಅಂತ ಹೇಳ್ತೀವಲ್ಲ, ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇವಳಿಗೆ ನಾನು ಕೊಟ್ಟಿರೋದು. ತುಂಬ ಚೆನ್ನಾಗಿ ಕ್ಯಾಚ್ ಮಾಡೋಳು. ನಾನು ಏನೇ ಹೇಳ್ಕೊಟ್ಟಿದ್ರು ಬೇಗ ಕ್ಯಾಚ್ ಮಾಡೋಳು. ನನಗೂ ಟೀಚಿಂಗ್ ಪ್ರೊಫೆಷನ್ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಇವಾಗ ನಾನು ವರ್ಕ್ ಮಾಡ್ತಿರೋದು ನಮ್ಮ ಹಸ್ಬೆಂಡ್ಗೆ ಇಷ್ಟ ಇಲ್ಲ. ನನ್ನ ಪರ್ಸ್ನಲ್ ಇಂಟ್ರೆಸ್ಟಿಂದ ನಾನು ಹೋಗ್ತಾ ಇರೋದು. ಏನಕ್ಕೆ ಹೋಗ್ತೀಯಾ, ಬೇಡ ಮನೇಲೇ ಇರು, ಇದೇನೋ ಮಾಡ್ಕೊಂಡಿದ್ಯಲ್ಲ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಬಟ್ ನನಗೆ ಅಷ್ಟು ಇಷ್ಟ ಆಗಲ್ಲ ಈ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದು ಅಂತ. ಸಪೋರ್ಟಿಂಗ್ ಇದೆ ಅವ್ರದ್ದು ಕೂಡ. ನಾನು ಏನೇ ಮಾಡಿದರೂ ಸಪೋರ್ಟ್ ಕೊಡ್ತಾ ಇದ್ದಾರೆ. ನನ್ನ ಫ್ಯಾಮಿಲಿ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ನನ್ನ ಈ ಯೂಟ್ಯೂಬ್ ಜರ್ನಿಗೆ. ಈ ಮೂಲಕ ನನ್ನ ಫ್ಯಾಮಿಲಿಗೆ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫ್ಯಾಮಿಲಿಗಾಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು, ನಮ್ಮ ಹಸ್ಬೆಂಡ್ಗೆ, ನನ್ನ ಮಗಳಿಗೆ, ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತು ನನ್ನ ಯೂಟ್ಯೂಬ್ ಫ್ರೆಂಡ್ಸು ತುಂಬ ಜನ ಇದ್ದಾರೆ. ಸ್ಟಾರ್ಟಿಂಗೇ ಹೇಳ್ದಂಗೆ ಒಬ್ಬೊಬ್ರದ್ದೇ ನೇಮ್ ತೊಗೊಳ್ಳಿಕ್ಕಾಗಲ್ಲ. ನನ್ನ ಈ ಗೂಗಲ್ ಪಿನ್ ಬರಲಿಕ್ಕೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಪರ್ಸ್ನಲಿ ಹೇಳಬೇಕು ಅಂದರೆ ನಮ್ಮ RK ಗೌಡ್ರು ಮತ್ತು ನವೀನಣ್ಣ ಈ ಗೂಗಲ್ ಪಿನ್ಗೆ ಹೇಗೆ ಅಪ್ಲೈ ಮಾಡಬೇಕು ತುಂಬ ಚೆನ್ನಾಗಿ ಗೈಡ್ಲೈನ್ಸ್ ಮಾಡಿದರು. ಅವರಿಬ್ಬರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನನ್ನ ವಿಡಿಯೋ ಮೂಲಕ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಮೇ ಬಿ ಅವ್ರು ನೋಡಿರಲ್ಲ, ಅವರು ಕೂಡ ಬ್ಯುಸಿ ಪರ್ಸನ್ಸೇ. ಮತ್ತು ಅವ್ರಿಗೆ ಈ ಮೂಲಕ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಷ್ಟೇ ನಂದು ಯೂಟ್ಯೂಬ್ ಜರ್ನಿ. ಏನೋ ಒಂದು ಮಾಡಬೇಕು ಅಂತ ಹೊರಟಾಗ ತುಂಬ ಜನ ಕಾಲು ಎಳೆಯೋರು ಇರ್ತಾರೆ. ಅವ್ರಿಗೆಲ್ಲ ತಲೆ ಕೆಡಿಸ್ಕೊಂಡು ನಾವು ನಮ್ಮ ಜರ್ನಿನ ಅಲ್ಲಿಗೆ ಸ್ಟಾಪ್ ಮಾಡೋದು ತಪ್ಪು. ಯಾರು ಏನೇ ಅಂದ್ಕೊಳ್ಳಿ, ನಾವು ಮಾಡೋದು ಮಾಡೋಣ, ಪ್ರತಿಫಲ ಮುಂದೆ ಬಿಟ್ಟಿದ್ದು ಅಂತ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು. ಆವಾಗಲೇ ಅಲ್ವಾ ಏನಾದರೂ ಒಂದು ಅಚೀವ್ ಮಾಡಲಿಕ್ಕಾಗೋದು. ಎಲ್ಲನೂ ಒಂದೇ ದಿನ ಆಗಲ್ಲ. ಯಾವತ್ತೋ ಒಂದಿನ ಏನೋ ಆಗುತ್ತೆ ಅನ್ನೋ ಭರವಸೆ ಇಟ್ಕೊಂಡು ನೀವು ಕೂಡ ಯಾರೆಲ್ಲ ಸ್ಟಾರ್ಟ್ ಮಾಡೋರಿದ್ದೀರಾ ಅವ್ರ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಜರ್ನಿ. ಲಾಸ್ಟಿಗೆ ಫೈನಲಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ನನ್ನ ಕೈಲಿ ಬರಲಿಕ್ಕೆ ಯಾರೆಲ್ಲ ನನಗೆ ಸಹಾಯ ಮಾಡಿದ್ದೀರಾ, ವೀಡಿಯೋಸ್ ನೋಡ್ಕೊಂಡು ಸಹಾಯ ಮಾಡಿದ್ದೀರಾ, ಇಲ್ಲ ಲೈವ್ ನೋಡ್ಕೊಂಡು ಸಪೋರ್ಟ್ ಮಾಡಿದ್ದೀರಾ, ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ನಮ್ಮ ಜೊತೆ ಹೀಗೆ ಇರಲಿ, ಹೀಗೆ ಮುಂದುವರಿಲಿ. ನನ್ನ ಕೈಲಿ ಆದಷ್ಟು ವೀಡಿಯೋಸ್ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಇವಾಗ ವ್ಲಾಗ್ಸ್ ಮಾಡಲಿಕ್ಕೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ, ಬಟ್ ಟೈಮ್ ಆಗ್ತಾಯಿಲ್ಲ ಅಷ್ಟೇ. ಎಲ್ಲ ವೀಡಿಯೋಸ್ನು ಏನೇ ಆದರೂ ನನ್ನ ಲೈಫಲ್ಲಿ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು ನನ್ನ ಜೊತೆ. ಫೈನಲಿ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಥ್ಯಾಂಕ್ ಯು. ಹೀಗೆ ಒಂದಿನ ಪೇಮೆಂಟ್ ತೊಗೊಂಡಿದ್ದು ಕೂಡ ವೀಡಿಯೋ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅದು ಕೂಡ ಆದಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನು ಆ ಪೇಮೆಂಟ್ ವೀಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ರಿಗೂ ಕೂಡ ಬಾಯ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು.